ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬ ದಿವಸ ಅನ್ನೋದಕ್ಕಿಂತ ತುಂಬ ವರ್ಷಗಳಾದಮೇಲೆ ಮತ್ತೆ ವ್ಲಾಗಿಂಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ನೀವು ನನ್ನ ಕಂಟಿನ್ಯೂಸ್ ವ್ಲಾಗ್ಸಲ್ಲಿ ನೋಡ್ಬೋದು. ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಐ ಆಮ್ ಕಮಿಂಗ್ ಬ್ಯಾಕ್ ಅಗೇನ್. ಮತ್ತು ಹಾಗೆ ಏನು ಮಾಡ್ತಿದ್ದೆ ನಾನು ಇಷ್ಟು ದಿವಸ, ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂದರೆ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ವರ್ಕಿಂಗ್ ಕರಿಯರ್. ಸೊ ಹಾಗಾಗಿ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ. ಮತ್ತೇನೆಂದರೆ ಮನೆಯಲ್ಲಿ ಪಾಪು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದು ನಾನು. ಸೊ ಮನೆಯಲ್ಲಿ ಕೆಲಸ, ಪಾಪು, ಮನೆ ಎಲ್ಲ ನಿಭಾಯಿಸೋದು ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಹಾಗಾಗಿ ಸ್ವಲ್ಪ ದಿವಸ ಪಾಸ್ ಮಾಡಿದ್ದೆ. ನನಗೆ ವ್ಲಾಗಿಂಗ್ ಮಾಡೋದು ತುಂಬಾ ಇಷ್ಟ. ಹಾಗಾಗಿ ಮತ್ತು ಇನ್ನೊಂದು, ಈ ಥರ ಹೌಸ್ ವೈಫ್ ಅಥವಾ ಯಾರ್ಯಾರು ಸ್ವಲ್ಪ ರೆಗ್ಯುಲರ್ ಲೈಫ್ನ ಇಷ್ಟಪಡಲ್ಲ ಅಂಥವರಿಗೆ ಸ್ವಲ್ಪ ಸ್ಟ್ರೆಸ್ ಬಸ್ಟರ್ ಥರ, ಅಂದರೆ ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಒಬ್ರ ಹತ್ರ ಶೇರ್ ಮಾಡ್ದಂಗೆ ಇರುತ್ತೆ. ಮತ್ತು ಅದ್ರ ಜೊತೆ ನಾವು ಒಳ್ಳೆ ಕಂಟೆಂಟ್ ಜೊತೆ ಮಾಡ್ತಿದ್ದೀವಿ ಅಂದರೆ ನಮಗೂ ಪ್ರಾಫಿಟೇಬಲ್, ಮತ್ತು ನೋಡೋರಿಗೂ ಕೂಡ ಅದು ಕಂಟೆಂಟ್ಸು ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇಷ್ಟು ದಿವಸ ಆದಮೇಲೆ, ಇಷ್ಟು ವರ್ಷಗಳಾದಮೇಲೆ ಮತ್ತೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ಫಸ್ಟ್ ವ್ಲಾಗಿನೇ ಸ್ವಲ್ಪ ಕಂಟೆಂಟ್ ಚೆನ್ನಾಗಿರಲಿ, ಹೆಣ್ಮಕ್ಳುಗಳಿಗೆ ಯೂಸ್ ಆಗೋ ಥರ ಒಂದು ಕಂಟೆಂಟ್ ತೊಗೊಂಡ್ಬಂದಿದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಈ ಕಂಟೆಂಟ್. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಕಂಟೆಂಟ್ ರಿಲೇಟೆಡ್ ಟು ಶಾಪಿಂಗ್. ಇವಾಗ ಎಲ್ರಿಗೂ ಇಷ್ಟ ಆದಂಥ ಹಬ್ಬ ಹೆಣ್ಮಕ್ಳುಗಳಿಗೆ, ಅದರಲ್ಲೂ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ. ಸೊ ಹಾಗಾಗಿ ಹಬ್ಬಕ್ಕೋಸ್ಕರ ನಾನು ತುಂಬ ಥಿಂಗ್ಸ್ನ ಶಾಪ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಮತ್ತು ಇದರಿಂದ ನಿಮಗೂ ಕೂಡ ಐಡಿಯಾ ಸಿಗುತ್ತೆ. ನೀವು ಎಷ್ಟು ಜನ ಹುಡುಕ್ತಿರ್ತೀರಲ್ಲ, ಅದಕ್ಕೆ ಯೂಸ್ ಆಗುತ್ತೆ ಅಂತೇಳಿ. ಸೊ ಬನ್ನಿ, ತಡ ಮಾಡ್ದಿರಾ ಇವತ್ತಿನ ವ್ಲಾಗ್ನ ಫಾಸ್ಟಾಗಿ ನಾನು ಥಿಂಗ್ಸ್ನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತು ಇವತ್ತು ನಾನು ತೋರಿಸೋ ಥಿಂಗ್ಸ್ ಬಂದು, ಇವಾಗ ರೀಸೆಂಟಾಗಿ ನಾನು ನನ್ನ ಹಸ್ಬೆಂಡ್ ಬಂದು ಮಲ್ಲೇಶ್ವರಂಗೆ ಹೋಗಿ ಒಂದಷ್ಟು ಥಿಂಗ್ಸ್ನ ಶಾಪ್ ಮಾಡ್ಕೊಬಂದ್ವಿ. ಮೇನ್ ಹೋಗಿದ್ದು ವರಮಹಾಲಕ್ಷ್ಮಿಗೆ ಸ್ಯಾರಿ ತರೋದಕ್ಕೆ ಅಂತೇಳಿ. ಹಾಗೆ ಒಂದಷ್ಟು ಥಿಂಗ್ಸ್ ಬೇಕಿತ್ತು, ಅದನ್ನು ತೊಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು ಆನ್ಲೈನ್ ಅಂತ ಬಂದರೆ ಮೀಶೋನಲ್ಲಿ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಆ ಥರ ಪ್ರಾಡಕ್ಟ್ಸ್ ಕೂಡ ನಾನು ತರಿಸಿದ್ದೀನಿ. ಮತ್ತು ಲಾಸ್ಟ್ ಇಯರ್ ಕೂಡ ತರಿಸಿ ಯೂಸ್ ಮಾಡಿದ್ದು ಉಂಟು, ಅದರಲ್ಲಿ ಸ್ವಲ್ಪ ಥಿಂಗ್ಸು. ಬಟ್ ಈ ಇಯರ್ ತುಂಬ ಅಡ್ವಾನ್ಸ್ ಮಾಡಿದ್ದೀನಿ. ನಿಮಗೆ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ನಾನು ಮುಂದೆ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಅದನ್ನೆಲ್ಲ ಥಿಂಗ್ಸ್ನೂ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟ್ ಬಂದರೆ ನಾನು ಎಲ್ಲ ಮೀಶೋ ಪ್ರಾಡಕ್ಟ್ಸ್ನ ತೋರಿಸ್ಬಿಡ್ತೀನಿ. ಸ್ಟಿಲ್ ಈ ವಿಡಿಯೋ ಏನಾದರೂ ತುಂಬ ಲೆಂತಿ ಆಗಿಲ್ಲ ಅಂದರೆ ನಾನು ಮಲ್ಲೇಶ್ವರಮಲ್ಲಿ ಬೈ ಮಾಡಿದ ಪ್ರಾಡಕ್ಟ್ಸನ್ನು ಈ ಬ್ಲಾಗಲ್ಲೇ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಮತ್ತೆ ಅದಕ್ಕೊಂದು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ. ನಮಗೆ ಹಾಲಿಡೇಸ್ ಸಿಗಲ್ಲ, ಹಾಗಾಗಿ ಬಂದು ನಾನು ಆಲ್ರೆಡಿ ವರಮಹಾಲಕ್ಷ್ಮಿಗೆ ಸ್ಯಾರಿ ಎಲ್ಲ ತೊಗೊಂಡು ಬಂದುಬಿಟ್ಟೆ ಜುಲೈನಲ್ಲೇ ಹೋಗಿ. ಬಟ್ ಇವಾಗ ಆಷಾಢಗೆ ತುಂಬ ಕಡೆ ಸುದರ್ಶನ್ ಇರ್ಬೋದು, ನಾವು ಹೋಗಿದ್ದು ಮಲ್ಲೇಶ್ವರಮಲ್ಲಿ ಸುದರ್ಶನ್ ವರಮಹಾಲಕ್ಷ್ಮಿ ಸ್ಟೋರ್ಸ್, ಇಲ್ಲೆಲ್ಲ ಕೂಡ ಒಳ್ಳೊಳ್ಳೆ ಆಫರ್ಸ್ ಇದೆ ಫ್ರೆಂಡ್ಸ್. ಯಾರಾದ್ರೂ ಒಳ್ಳೆ ಸ್ಯಾರಿ ಬೇಕಂದರೆ ಸುದರ್ಶನ್ ಅಥವಾ ಈ ಥರ ಎಲ್ಲಿ ಮೇನ್ ಚಿಕ್ಕಪೇಟ್, ಮಲ್ಲೇಶ್ವರಂ ಈ ಥರ ಏರಿಯಾಗಳಲ್ಲಿ ಹೋಗಿ ನೀವು ಬೈ ಮಾಡ್ಬೋದು. ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನು ಬಂದು ನಾನು ಆನ್ಲೈನಲ್ಲಿ ಶಾಪ್ ಮಾಡಿರೋ ಥಿಂಗ್ಸ್ನೆಲ್ಲ ತೋರಿಸ್ಬಿಡ್ತೀನಿ. ಲೆಂತಿ ಆಗಿಲ್ಲ ಅಂತಂದರೆ ನಾನು ಮಲ್ಲೇಶ್ವರಮಲ್ಲಿ ತಂದಿರೋ ಪ್ರಾಡಕ್ಟ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟ್ ಬಂದರೆ ಇದು ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇದು ಬಂದು ವಾಲ್ಗೆ ನೀವು ಹ್ಯಾಂಗ್ ಮಾಡಿ ಇದರಲ್ಲಿ ದಿಯಾಸ್ನ ನೀವು ಇಡ್ಬೋದು. ಆ ಥರ ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಇಯರೇ ಇದನ್ನು ತಂದು ಯೂಸ್ ಮಾಡಿದ್ದೆ. ಆ್ಯಕ್ಚುಲಿ ಇದನ್ನು ಬಂದು ನಾನು ಯೂಟ್ಯೂಬಲ್ಲಿ ಬ್ಲಾಗರ್ ಯಾರೋ ಯೂಸ್ ಮಾಡಿರೋದನ್ನು ನೋಡಿ ಪರ್ಚೇಸ್ ಮಾಡಿದ್ದು. ಇದು ಹೇಗಪ್ಪ ಅಂದರೆ ಈ ಥರ ಫಿಕ್ಸ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ಹೀಗೆ ಮಾಡಿ ವಾಲ್ಗೆ ನೀವು ಜಸ್ಟ್ ಸ್ವಲ್ಪ ಏನು ಈ ಸ್ಟಿಕಾನ್ ಇದೆಲ್ಲ ಬರುತ್ತಲ್ಲ, ಆ ಥರದ್ದು ಹಾಕಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಇಲ್ಲಿ ಜಸ್ಟು 2 ಸೈಡು ಟೇಪ್ ಬರುತ್ತಲ್ಲ, ಅದನ್ನು ಕೂಡ ಅಂಟಿಸ್ಬಿಟ್ಟು ನೀವು ಹಾಕ್ಬೋದು. ನೋಡಿ ಹೀಗೆ ಬರುತ್ತೆ ನೋಡಿ. ಈ ಥರ ಲೈಟ್ ಆನ್ ಮಾಡಿದ್ರೆ ಹಿಂಗೆ ಉರಿಯುತ್ತೆ. ಇದು ಸ್ವಲ್ಪ ಇದೆಲ್ಲ ಲೂಸ್ ಆಗಿಬಿಟ್ಟಿದೆ, ಕಾಣಿಸ್ತಿದೆ ಅನ್ಕೋತೀನಿ ನೋಡಿ, ಉರಿತಿದೆ ಲೈಟು. ಇದಕ್ಕೆ ಶೆಲ್ ಚೇಂಜ್ ಮಾಡಬೇಕು. ಶೆಲ್ ಕೂಡ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ಬೇಕಂದರೆ ನೀವು ವಾಲ್ಗೆ ಅಂಟಿಸಿದ್ರೆ ಈ ಥರ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಲೈಟ್ ಆನ್ ಆಗಿರೋವಂತೂ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಈ ಥರ ನಿಮಗೆ ಸೆಟ್ ಆಫ್ 1 2 3 4 5 6 ಕಲರ್ಸ್ ಬರುತ್ತೆ ಫ್ರೆಂಡ್ಸ್. ಇದು ನಾನು ಇದನ್ನು ಅಮೆಝಾನ್ಗೆ ತರಿಸಿದ್ದು. ಯಾವುದಾದ್ರು ಆನ್ಲೈನಲ್ಲಿ ತರಿಸಿದ್ದೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಆಫ್ಟರ್ ದಟ್ ಮೀಶೋನಲ್ಲಿ ಲಾಸ್ಟಿಗೆ ಬಂದು ಮೀಶೋಲಿ ತರಿಸಿದ ಪ್ರಾಡಕ್ಟ್ಸ್ನ ಶೇರ್ ಮಾಡ್ತೀನಿ ನೋಡಿ. ಈ ಥರ ಎಲ್ಲ ಕಲರ್ಸು ಇದೆ, ಗ್ರೀನ್, ಬ್ಲೂ, ಇದೇನು ಹೇಳ್ತಾರೆ ನೋಡಿ. ಇದು ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂದರೆ ಇದು ನೋಡಿ
ಕ್ಯೂಟಾಗಿದೆ ಫ್ರೆಂಡ್ಸ್. ಇದನ್ನೊಂದು ಸೆಟ್ ಬೈ ಮಾಡ್ಕೊಳ್ಳಿ. ಈವನ್ ನೀವು ಈ ದೀಪಾವಳಿ ಈ ಥರ ಟೈಮಲ್ಲೂ ಕೂಡ, ದೀಪಾವಳಿ ದಸರಾ ಎಲ್ಲ ಟೈಮಲ್ಲೂ ಮನೆಯಲ್ಲಿ ಅಲ್ಲಲ್ಲೊಂದು ಸ್ಟಿಕ್ ಮಾಡಿದ್ರೆ ಅಥವಾ ಡೋರ್ ಹತ್ರ ಒಂದೊಂದು ಅಂಟಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಫೆಸ್ಟಿವಲ್ ಲುಕ್ಕು ಎನ್ಹಾನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಆನ್ಲೈನಲ್ಲಿ ನಾನು ತರಿಸಿದ ಪ್ರಾಡಕ್ಟ್ಸು. ಇವಾಗ ಬಂದು ಮೀಶೋ ಪ್ರಾಡಕ್ಟ್ಸೇ ತೋರಿಸ್ತೀನಿ. ಅಲ್ಲಲ್ಲಿ ಯಾವ್ಯಾವ ಸಿಗುತ್ತೆ, ನಾನು ಎಲ್ಲಿ ಬೈ ಮಾಡಿದೆ ಮತ್ತು ಅದ್ರ ಲಿಂಕು ನಿಮಗೆ ನಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತು ಎಲ್ಲಿ ಬೈ ಮಾಡಿದೆ ಅಂತ ನಾನು ಇದರಲ್ಲೇ ಹೇಳ್ತೀನಿ ವ್ಲಾಗಲ್ಲೇ. ನೋಡಿ ಈ ಥರ ತಾವರೆ ಮಗು ಬರುತ್ತಲ್ಲ ಫ್ರೆಂಡ್ಸ್, ಆ ಥರದ್ದು ಈ ಥರ ನಿಮಗೆ ಸೆಟ್ ಆಫ್ ನೋಡಿ 3 ಸೈಜಸಲ್ಲಿ ಸೆಟ್ ಆಫ್ 6 ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತೇ, ಇದು ತುಂಬ ರಿಚ್ ಲುಕ್ ಅನಿಸುತ್ತೆ ಫ್ರೆಂಡ್ಸ್. ಇದೆಲ್ಲ ಹಾಕುವಾಗ ನಾನು ಇದು ಬಂದಾಗ ಪ್ರಾಡಕ್ಟು ಏನಪ್ಪ ಹಿಂಗಿದೆ, ಜಸ್ಟ್ ಪೇಪರಲ್ಲಿ ಮಾಡಿರೋದು, ತುಂಬ ಲೈಟ್ ವೆಯ್ಟು, ಒಂದು ಈ ಥರ ಡಬ್ಬಾಲ್ ಹಾಕಿ ಕಳಿಸಿದ್ರು. ನಾನು ಅಂದ್ಕೊಂಡೆ ಏನಿಷ್ಟು ಸಿಂಪಲ್ಲಾಗಿದೆ, ಹೆಂಗೆ ಕಾಣಿಸುತ್ತೆ ಅಂತ. ಬಟ್ ಹಾಕಿದ್ಮೇಲೆ ನೋಡಬೇಕು ನೀವು. ನಾನು ಇಲ್ಲಿ ಫೋಟೋನು ಟ್ಯಾಗ್ ಮಾಡಿರ್ತೀನಿ. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿನಲ್ಲಿ ನಾನು ಇದನ್ನು ಯೂಸ್ ಮಾಡಿದ್ದೆ ಫ್ರೆಂಡ್ಸ್. ಇದು ಲಾಸ್ಟ್ ಇಯರ್ ತರಿಸಿದ್ದು. ಫೋಟೋ ಟ್ಯಾಗ್ ಮಾಡ್ತೀನಿ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇತ್ತು. ಅದಾದಮೇಲೆ ಅದ್ರ ಜೊತೆಗೆ ಇದನ್ನು ತರಿಸಿದ್ದು. ಇದು ಅವಾಗಲೇ ತೋರಿಸಿದ್ದು ಕೂಡ ಮೀಶೋ ಪ್ರಾಡಕ್ಟು. ಇದು ಕೂಡ ಮೀಶೋನಲ್ಲೇ ತರಿಸಿದ್ದು. ನೋಡಿ ಲಕ್ಷ್ಮಿಗೆ ತಾವರೆ ಹೂವು ಅಂದರೆ ಇಷ್ಟ ಅಲ್ವಾ, ಹಾಗಾಗಿ ಚೆಂದ ಕಾಣುತ್ತೆ ಇದನ್ನೆಲ್ಲ ಹಾಕಿದ್ರೆ. ಈ ಥರ ನೀವು ಅದನ್ನು ಹಾಕ್ಬಿಟ್ಟು ಸೆಂಟರಲ್ಲಿ ಈ ಥರ ಹಾಕ್ಬೋದು. ಮತ್ತು ಫ್ರೆಂಡ್ಸ್, ನಾನು ಎವ್ರಿ ಟೈಮ್ ವರಮಹಾಲಕ್ಷ್ಮಿಗೆ ಡಿಫ್ರೆಂಟ್ ಡೆಕೋರೇಷನ್ಸ್ ಎಲ್ಲ ನಾವು ಹೆಣ್ಮಕ್ಳು ಮಾಡ್ತಿರ್ತೀವಿ ಅಥವಾ ಹುಡುಕ್ತಿರ್ತೀವಿ ಐಡಿಯಾಸ್ ಬೇಕು ಅಂತೇಳಿ. ಅದ್ರ ಜೊತೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಗೆ ಮನೇಲಲ್ಲೇ ಇರೋ ಪ್ರಾಡಕ್ಟ್ಸು ಅಥವಾ ಜಸ್ಟು ಸ್ವಲ್ಪ ಆನ್ಲೈನ್ ಪ್ರಾಡಕ್ಟ್ಸ್ನ ತರಿಸ್ಕೊಂಡು ಮನೇಲಿರೋ ಪ್ರಾಡಕ್ಟ್ಸಿಂದ ಹೇಗೆ ಚೆಂದ ಕಾಣೋ ಥರ ಡೆಕೋರೇಷನ್ ಮಾಡಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಡಿಫ್ರೆನ್ಸ್ ಇದು ಸೆಟ್ ಆಫ್ 6 ಬರುತ್ತೆ. ಇದ್ರದ್ದು ಪ್ರೈಸ್ನು ನಾನು ಆದರೆ ಮೆನ್ಷನ್ ಮಾಡ್ತೀನಿ, ಇಲ್ಲಾಂದರೆ ನೀವು ಆನ್ಲೈನಲ್ಲಿ ನಾನು ಲಿಂಕ್ ಹಾಕಿರ್ತೀನಲ್ಲ ಅದನ್ನು ನೋಡಿ ತೊಗೋಬೋದು ಫ್ರೆಂಡ್ಸ್. ಈ ಥರ ಚೆಂದ ಇದೆ ನೋಡೋಕ್ಕೆ. ಇದು ಸೆಟ್ ಆಫ್ 6 ಬಂದಿತ್ತು ನಮಗೆ. ಅದಾದ್ಮೇಲೆ ನೆಕ್ಸ್ಟ್ ಬಂದರೆ ಆನ್ಲೈನಲ್ಲೇ ನಾನು ಸ್ವಲ್ಪ ಜ್ಯುವೆಲ್ರೀಸ್ ಕೂಡ ತರಿಸ್ಕೊಂಡಿದ್ದೀನಿ. ಏನಕ್ಕಂದರೆ ಒಂದು ಈವನ್ ದೇವ್ರಿಗೆ ಕೂಡ ಯೂಸ್ ಮಾಡ್ಬೋದು, ಸೊಂಟದ ಪಟ್ಟಿ ಈ ಥರದ್ದೆಲ್ಲ. ಇಲ್ಲಾಂದರೆ ನಾನು ನನ್ನ ಮಗಳಿಗೆ ಕೂಡ ಚೆಂದ ರೆಡಿ ಮಾಡೋಣ ಹಬ್ಬಕ್ಕೆ ಅಂತೇಳಿ. ನೋಡಿ ಇದು ಎಷ್ಟು ಚೆಂದ ಇದೆ ಗೊತ್ತಾ ಫ್ರೆಂಡ್ಸ್. ಇದು ನನಗೆ ವಿತಿನ್ 200 ಸಿಕ್ತು, 160 ಆರ್ ಸಮಥಿಂಗ್. ಇದು ನೋಡೋದು ಇಲ್ಲಿ ಕೂಡ ತುಂಬ ರಿಚ್ ಲುಕ್ ಇದೆ. ಮತ್ತು ನೀವು ಯೂಸ್ ಮಾಡೋವಾಗ ಕೂಡ ನೋಡ್ಬೋದು. ನೋಡಿ ಎಷ್ಟು ಚೆಂದ ಕಾಣುತ್ತೆ, ಚೆಂದ ಇದೆ ಫ್ರೆಂಡ್ಸ್. ಇದು ಯಾರಾದರೂ ಈ ಥರ ಬೈತಲೆಗೆ ಹುಡುಕ್ತಾ ಇದ್ದರೆ ನೀವು ಬೈ ಮಾಡ್ಬೋದು. ಇದನ್ನು ದೇವರಿಗಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಅಥವಾ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದು ಅವ್ರನ್ನ ಕ್ಯೂಟಾಗಿ ಹಬ್ಬದಲ್ಲಿ ರೆಡಿ ಮಾಡ್ತೀನಿ ಅಂತ ಕೂಡ ನೀವು ಇದನ್ನೆಲ್ಲ ಯೂಸ್ ಮಾಡಿ ಹಾಕ್ಬೋದು. ಚೆಂದ ಕಾಣುತ್ತೆ ಮಕ್ಕಳು. ಅದಾದಮೇಲೆ ನೆಕ್ಸ್ಟ್ ಬಂದು ನಾನು ಟಾನ್ವಿಗೆ ಅಂತಲೇ ಹೇಳಿ ಈ ಥರ ಸೊಂಟದ ಪಟ್ಟಿ ತರಿಸಿದ್ದೀನಿ. ಕ್ಯೂಟಾಗಿದೆ ಗೊತ್ತೇ, ಇದು ತುಂಬ ಒಳ್ಳೇದಿದೆ. ಅಂದರೆ ಕ್ವಾಲಿಟಿ ಇರ್ಬೋದು ಅಥವಾ ಸ್ಟ್ರಾಂಗ್ ಚೆನ್ನಾಗಿದೆ ಫ್ರೆಂಡ್ಸ್. ಸ್ಟ್ರಾಂಗಾಗಿ ನೋಡಿ, ಅಷ್ಟು ಬೆಂಡ್ ಆಗಲ್ಲ. ನೋಡಿ ಸೂಪರ್ ಇದೆ ಡಿಸೈನ್ ಕೂಡ. ಈವನ್ ನಾವು ದೊಡ್ಡವ್ರು ಕೂಡ ಬಳಸ್ಬೋದು. ನಾನು ಈ ಥರ ಹಾಕಿಟ್ಬಿಟ್ಟಿದ್ದೀನಿ, ತಾನ್ವಿಗೆ ಯೂಸ್ ಮಾಡೋಣ ಈ ಇಯರ್ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬಟ್ ನಾವು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ದೊಡ್ಡ ಸೈಜ್. ಇದೊಂದು ತರಿಸಿದ್ದೀನಿ. ಇದು ಮೀಶೋನಲ್ಲಿ ತರಿಸಿದ್ದೆ. ಈವನ್ ಬೈತಲ್ಲೂ ಕೂಡ ನಾನು ಮೀಶೋಯಿಂದನೇ ಬೈ ಮಾಡಿದ್ದು. ಅದಾದಮೇಲೆ ಮೀಶೋನಲ್ಲಿ ಈ ಥರ ಇದು ತಾವರೆ ಹೂವಿದ್ದು ಟೀ ಲೈಟ್ ಕ್ಯಾಂಡಲ್ಸ್ ಅಂತ ಹೇಳ್ತೀವಲ್ಲ, ಆ ಥರದ್ದು ಫ್ರೆಂಡ್ಸ್. ಅದನ್ನು ತರಿಸಿದ್ದೀನಿ. ನೋಡಿ ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ನಾನು ಇದು 3 ನಾನು ಅಟ್ಯಾಚ್ ಮಾಡಿ ಪಿಕ್ಚರ್ ತಗೊಂಡಿದ್ದೀನಿ. ಅದನ್ನು ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಈ ಥರ ಮೇಲೆ ಬರುತ್ತೆ ಮತ್ತು ಕೆಳಗೆ ಫ್ರೆಂಡ್ಸ್ ಈ ಥರ ಬರುತ್ತೆ. ಈ ಥರ 3 ಇದೆ, ಸೆಟ್ ಆಫ್ 3. ಮತ್ತು ನೀವಿಲ್ಲಿ ಇಲ್ಲಿ ಸುತ್ತ ಈ ರೋಸ್ ಪೆಟಲ್ಸ್ ಬರುತ್ತಲ್ಲ, ಗುಲಾಬಿ ಹೂವುದು ಪೆಟಲ್ಸು, ಅದನ್ನು ಹಾಕ್ಬೋದು. ಮತ್ತು ಸೆಂಟ್ರಲ್ಲಿ ಟೀ ಲೈಟ್ ಕ್ಯಾಂಡಲ್, ಚಿಕ್ಕದು ಕ್ಯಾಂಡಲ್ಸ್ ಬರುತ್ತಲ್ಲ, ಅದನ್ನ ಇಡ್ಬೋದು. ಇಲ್ಲಾಂದರೆ ಜಸ್ಟ್ ನೀವು ಇದನ್ನೆಲ್ಲೋ ಒಂದು ಕಡೆ ಇವಾಗ ಸ್ಪೇಸಸಲ್ಲಿ ಇಡ್ತೀರಾ, ಅಲ್ಲಿ ತುಂಬ ಜನ ಓಡಾಡ್ತಾರೆ, ಮಕ್ಕಳು ಓಡಾಡ್ತಿರ್ತಾರೆ ಅಂದರೆ
ಬೆಟರ್ ನೀವು ಜಸ್ಟ್ ರೋಸ್ ಪೆಟಲ್ಸ್ ಹಾಕಿ ಇಡಿ ಫ್ರೆಂಡ್ಸ್, ಯಾಕೆಂದರೆ ಅದೇ ಚೆಂದ ಲುಕ್ ಕೊಡುತ್ತೆ. ಇಲ್ಲ ಅಂದರೆ ಇಫ್ ಯು ಆರ್ ಓಕೆ ಮ್ಯಾನೇಜಬಲ್ ಅಂದರೆ ನೀವು ಏನಪ್ಪ ದಿಯಾನು ಕೂಡ ಹಾಗೆ ಇಡ್ಬೋದು. ಅದು ಇಟ್ ಡಿಪೆಂಡ್ಸ್ ಆನ್ ನೀವೇನು ಲೈಕ್ ಮಾಡ್ತೀರಾ ಹಾಗೆ. ಮತ್ತು ಅದಾದಮೇಲೆ ಫ್ರೆಂಡ್ಸ್ ನಾನು ಯಾವಾಗಲೂ ಬ್ಯಾಕ್ ಡ್ರಾಪ್ಸ್ಗೆ ಐದರ್ ವೈಟ್ ಕ್ಲಾತ್ನ ಯೂಸ್ ಮಾಡಿಬಿಟ್ಟು ಈ ಧೋತಿ ಬಟ್ಟೆ ಅಥವಾ ಗಂಡಸ್ರದ್ದು ಶಲ್ಯ ಎಲ್ಲ ಬರುತ್ತಲ್ಲ ಅದ್ರದ್ದು ಯೂಸ್ ಮಾಡಿ ಅದ್ರ ಮೇಲೆ ನಾನು ಡೆಕೋರೇಷನ್ ಮಾಡ್ತಿದ್ದೆ. ಇಲ್ಲ ಅಂದರೆ ಇನ್ನೂ ಒಂದು ಗುಡ್ ಐಡಿಯಾ ಅಂದರೆ ನಿಮ್ಮದು ಬ್ಲೌಸ್ ಪೀಸಸ್ ಇರುತ್ತಲ್ಲ, ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಮಕ್ಳು ಕೊಡೋಕ್ಕೆ ಅಂತ ತರಿಸಿರ್ತೀರಲ್ಲ ಫ್ರೆಶ್ ಒನ್ನು, ಅದನ್ನೇ ನೀವು ಬಂದು ಗೋಡೆಗೆ ಸ್ಟಿಕ್ ಮಾಡಿಬಿಟ್ಟು ಅದ್ರ ಮೇಲೇನೂ ಕೂಡ ಮಾಡ್ಬೋದು. ನಾನು ಲಾಸ್ಟ್ ಇಯರ್ ಅದಕ್ಕೆ ಪ್ರೀವಿಯಸ್ ಇಯರ್ ಎಲ್ಲ ಹಾಗೆ ಮಾಡಿದ್ದು, ಎಷ್ಟು ಚೆಂದ ಇದೆ ಗೊತ್ತಾ ಅದು. ನಾನು ಅದ್ರ ಫೋಟೋನು ಕೂಡ ಟ್ಯಾಗ್ ಮಾಡ್ತೀನಿ, ನೀವು ನೋಡಿಬೇಕಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ರಿಚ್ ಲುಕ್, ಆ ಫೆಸ್ಟಿವಲ್ ಲುಕ್ಕು. ಮತ್ತು ಅದು ಸಿಲ್ಕ್ ಬಟ್ಟೆಯಿಂದ ಮಾಡಿದ್ದೆ ನಾನು ಆ್ಯಕ್ಚುಲಿ, ಅದು ಸಿಲ್ಕ್ ಬ್ಲೌಸ್ ಪೀಸು, ಹಾಗಾಗಿ ಚೆಂದ ಕಾಣಿಸ್ತೈತೆ ಲುಕ್ಕು ಫ್ರೆಂಡ್ಸ್. ಅದಾದಮೇಲೆ ಇದ್ರದ್ದು ತುಂಬ ದೊಡ್ಡದಿದೆ ಫ್ರೆಂಡ್ಸ್, ಇದು ಬ್ಯಾಕ್ ಡ್ರಾಪು. ಸೈಡಲ್ಲಿ ನಾನು ಫೋಟೋ ಹಾಕಿರ್ತೀನಿ ಹೇಗೆ ಕಾಣುತ್ತೆ ಅಂತೇಳಿ, ಮತ್ತು ಲಿಂಕ್ ಕೂಡ ಬಿಟ್ಟಿರ್ತೀನಿ ಕೆಳಗಡೆ, ನೀವು ಚೆಕ್ ಮಾಡ್ಕೋಬೋದು. ನೋಡಿ ಈ ಥರ ಹಸು ಇದೆ ಫ್ರೆಂಡ್ಸ್. ಹಸು ಆದಮೇಲೆ ಈ ಕಡೆ ಸೈಡಲ್ಲಿ ಈ ಥರ ತಾವರೆ ಹೂವು ಡಿಸೈನ್ ಇದೆ, ಮತ್ತು ನೋಡಿ ಹಿಂಗೆಲ್ಲ ತಾವರೆ ಹೂವು ಡಿಸೈನ್ ಇದೆ ಈ ಥರ. ಓಕೆ, ಕ್ಲಾತೂ ಇದು ಆಲ್ಮೋಸ್ಟ್ 160 ಆರ್ 150 ರೇಂಜಲ್ಲಿ ಸಿಕ್ತು ಫ್ರೆಂಡ್ಸ್ ನಮಗಿದು. ಕಾಸ್ಟ್ ಆಯಿತು. ಮತ್ತು ಇದು ಬಂದು ಕ್ವಾಲಿಟಿನೂ ಓಕೆ. ಮತ್ತು ನೀವೇನು ಇದನ್ನು ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡಲ್ಲ, ಈ ವರ್ಷ ಯೂಸ್ ಮಾಡಿದ್ರೆ ಇನ್ನು ಎಷ್ಟು ವರ್ಷ ಬಿಟ್ಟು ಯೂಸ್ ಮಾಡ್ತೀವೋ. ಕೆಲವೊಬ್ಬರು ಹಂಗೆ ಮತ್ತೆ ಬಳಸಿದ್ದೆ ಡಿಸೈನ್ ಬ್ಯಾಕ್ ಡ್ರಾಪ್ ಬಳಸಲ್ಲ ಅಂಥವರಿಗೆ ಇದು ಓಕೆ. ನಾನು ಹಾಗೇನೆ ಅಂದರೆ ಎವ್ರಿ ಇಯರ್ ಸೇಮ್ ಮಾಡಲ್ಲ ಫ್ರೆಂಡ್ಸ್ ಬ್ಯಾಕ್ ಡ್ರಾಪು, ಹಾಗಾಗಿ ಚೆನ್ನಾಗಿದೆ ಅಂತೇಳಿ ಈ ಥರ ಒಂದು ತರಿಸ್ಕೊಂಡೆ. ಇದನ್ನು ಕೂಡ ಮೀಶೋಯಿಂದ ಬೈ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟ್ ಇದು ಫ್ರೆಂಡ್ಸ್ ಏನು ಹೇಳ್ತಾರೆ, 5 ಬತ್ತಿ 5 ದೀಪ ಹೇಳ್ತಾರಲ್ಲ ಅದು. ನೀವು ಇದಕ್ಕೆ ಬಂದು ಇಲ್ಲಿ 5ಕ್ಕೆ ತುಪ್ಪದ ದೀಪ ಬರುತ್ತಲ್ಲ ಅದನ್ನು ನೀವು ಯೂಸ್ ಮಾಡಿಬಿಟ್ಟು ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಈವನ್ ಮೀಶೋನಲ್ಲೂ ಕೂಡ ಇದೆ. ನಾನು ಹಬ್ಬ ಹತ್ರ ಮಾಡ್ಕೊಂಡು ಅದನ್ನು ಆರ್ಡ್ರ್ ಹಾಕೋಣ ಅಂದ್ಬಿಟ್ಟು ಹಾಕಿಲ್ಲ. ಈ ಥರ ಇದು ನಿಮಗೆ ನೋಡಿ ಎಷ್ಟು ಚೆಂದ ಇದೆ ಗೊತ್ತಾ. ಕ್ವಾಲಿಟಿನೂ ಕೂಡ ಓಕೆ, ಅಂದರೆ ಈ ಪ್ರೈಸಿಗೆ ಓಕೆ. ಇದು ಅರೌಂಡ್ 200 ರೇಂಜಲ್ಲಿ ಸಿಕ್ತು ಅನ್ಕೊತೀನಿ ಫ್ರೆಂಡ್ಸ್. ನಾನು ಲಿಂಕ್ ಹಾಕಿರ್ತೀನಿ, ನೀವು ನೋಡಿ ಗೊತ್ತಾಗುತ್ತೆ. ಇದಕ್ಕೆ 5 ದೀಪ ಹಂಚಿ ದೇವರಿಗೆ ಆರತಿ ಮಾಡಿದ್ರೆ ತುಂಬ ಚೆಂದ ಕಾಣುತ್ತೆ. ಮತ್ತು ಅದು ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ ಥರದ್ದೊಂದು ತರಿಸ್ಕೊಂಡೆ. ಇದನ್ನು ನಾನು ಮೀಶೋಯಿಂದ ತರಿಸಿದ್ದು. ನೆಕ್ಸ್ಟ್ ಬಂದರೆ ಮೀಶೋಯಿಂದ ನಾನು ಏನು ಹೇಳ್ತಾರೆ, ಇವಾಗ ಬ್ಯಾಕ್ ಡ್ರಾಪ್ ತರಿಸಿದ್ನಲ್ಲ ಇದಕ್ಕೆ ಬಂದು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ತರಿಸ್ತೀವಿ ಫ್ರೆಂಡ್ಸ್. ಈ ಥರ ಪೈಪ್ಸ್ ಎಲ್ಲ ಇದೆ. ಅದನ್ನು ನಾನು ನಿಮಗೆ ಜಸ್ಟ್ ನಾನು ಇದನ್ನು ಜಾಯಿನ್ ಮಾಡಿ 2 ಕಡೆನೂ, ಅಂದರೆ ಕೆಳಗಡೆ ಒಂದು ವುಡನ್ದು ತಿಕ್ಕಾಗಿರೋದು ಇದು ಕೊಟ್ಟಿರ್ತಾರೆ, ಅದ್ರ ಮೇಲೆ ನೀವು ಪೈಪ್ಸ್ ಕೊಟ್ಟಿರ್ತಾರೆ. ಅದನ್ನು ನಿಮಗೆ ಅಗಲ ಎಷ್ಟು ಬೇಕೋ ಹೈಟ್ ಎಷ್ಟು ಬೇಕೋ ಆ ಥರ ಒಂದೊಂದೇ ಪೈಪ್ಸ್ ಜಾಯಿನ್ ಮಾಡಿ ನೀವು ಕನೆಕ್ಟ್ ಮಾಡಿ ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು. ಈವನ್ ಗಮ್ ಕೂಡ ಕೊಟ್ಟಿದ್ದಾರೆ. ಇಫ್ ನೀಡೆಡ್ ಯು ಕ್ಯಾನ್ ಯೂಸ್ ಗಮ್ ಆಲ್ಸೋ. ಅದ್ರ ಜೊತೆಗೆ ಗಮ್ ಬೇಕಂದರೆ ಹಾಕ್ಕೋಬೋದು. ಮತ್ತು ಇದು ಬ್ಯಾಕ್ ಡ್ರಾಪ್ ಅದಕ್ಕೆ ಹಾಕಿ ನಾನು ಟ್ರೈ ಮಾಡಿದ್ದೀನಿ, ತುಂಬ ಸೂಪರ್ಬಾಗಿ ಕಾಣುತ್ತೆ. ನಾನು ಅದ್ರದ್ದು ಫೋಟೋ ಹಾಕ್ತೀನಿ. ಬಟ್ ಏನಂದರೆ ಇದನ್ನು ಹಾಕೋವಾಗ ನಿಮಗೆ ಇದಕ್ಕೆ ದಾರನೂ ಏನಾದರೂ ಹಾಕಬೇಕು ಹಂಗಿದೆ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಈ ಸ್ಟ್ಯಾಪ್ಲರ್ ಬರುತ್ತಲ್ಲ ಮಕ್ಕಳದು ಯೂಸ್ ಮಾಡ್ತೀವಲ್ಲ, ಬಂದು ಸ್ಟ್ಯಾಪ್ಲರಲ್ಲಿ ಪಿನ್ ಮಾಡಿಬಿಟ್ಟು ಅದಕ್ಕೆ ಜಾಯಿನ್ ಮಾಡೋಣ, ನನಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಫ್ರೆಂಡ್ಸ್ ನಂದು ಮೀಶೋ ಆ್ಯಂಡ್ ಆನ್ಲೈನ್ ಶಾಪಿಂಗ್. ಫ್ರೆಂಡ್ಸ್ ಇವಾಗ ನಾನು ಮಲ್ಲೇಶ್ವರಮಿಂದ ತೊಗೊಂಡು ಬಂದಿದ್ದೀನಲ್ಲ ಥಿಂಗ್ಸು ಅದನ್ನೆಲ್ಲ ಶೇರ್ ಮಾಡ್ತೀನಿ. ಏನಂದರೆ ಒಂದಷ್ಟು ಐಟಮ್ಸು ಸ್ಯಾರೀಸ್ ಇದನ್ನೆಲ್ಲ ನಾವು ಮೇನಾಗಿ ತೊಗೊಳಕ್ಕೆ ಅಂತ ಹೋಗಿದ್ದು. ಸ್ಯಾರಿನೂ ತೋರಿಸ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಏನು ತೊಗೊಂಡೆ ಥಿಂಗ್ಸ್ಗಳನ್ನ ಶೇರ್ ಮಾಡಿರ್ತೀನಿ. ಸಾಮಾನುಗಳೇನು ಫ್ರೆಂಡ್ಸ್, ಇದೊಂದು ಪ್ಲೇಟ್ ತೊಗೊಂಡು ಬಂದೆ. ಇದು ಬಂದು ಜರ್ಮನ್ ಸಿಲ್ವರ್ ಪ್ಲೇಟ್ ಅಂತಲೇ ಹೇಳಿ ಕೊಟ್ಟರು ಅವರು. ಇದ್ರದ್ದು ರೇಟ್ ಬಂದು 850 ಆಯಿತು ಫ್ರೆಂಡ್ಸ್ ನನಗೆ. ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಮಲ್ಲೇಶ್ವರಮಲ್ಲಿ ಏನಂದರೆ ನೀವು ಮೇಯ್ನ್ ರೋಡ್ಸ್ ಇವಾಗ ಏನು ಶಾಪಿಂಗ್ ಬಟ್ಟೆದೆಲ್ಲ ಹೋಗ್ತೀವಲ್ಲ, ಸುದರ್ಶನ್ ಸಿಲ್ಕ್, ವರಮಹಾಲಕ್ಷ್ಮಿ ಸಿಲ್ಕ್ಸ್ ಎಲ್ಲ ಇದೆಯಲ್ಲ, ಆ ರೋಡಿಂದ ಸ್ವಲ್ಪ ಡೌನ್ ಹೋಗಿ ನೀವು ಒಳಗಡೆ ಸರ್ಚ್ ಮಾಡಿದ್ರೆ ಈ ಥರ ಕಂಚಿಂದು ಜರ್ಮನ್ ಸಿಲ್ವರ್ದು ಎಲ್ಲ ಐಟಮ್ಸ್ ಇರೋ ಅಂಗಡಿ ತುಂಬ ಇದೆ ಫ್ರೆಂಡ್ಸ್. ಅದರಲ್ಲೂ ನಾನು ನೆಕ್ಸ್ಟ್ ಒಂದು ಐಟಮ್ ಶೇರ್ ಮಾಡುವಾಗ ಹೇಳ್ತೀನಿ ಶಾಪ್ ನೇಮ್ಸ್ ಎಲ್ಲ. ಇದು ಶಾಪ್ ಬಂದು ಗೀತಾ ಮೆಟಲ್ಸ್ ಅಂತೇಳಿ ಅಲ್ಲಿ ತೊಗೊಂಡಿದ್ದು. ಇದು ಬಂದು ಜರ್ಮನ್ ಸಿಲ್ವರು. ಎಲ್ಲಿ ಹೋದ್ರೂ ಫಿಕ್ಸ್ ಪ್ರೈಸ್ ಏನಿದೆ, ಅಷ್ಟು
ಯಾರೂ ಕಮ್ಮಿ ಮಾಡಲ್ಲ, ಯಾಕಂದರೆ ಅವರು ಆಲ್ರೆಡಿ ರೀಸನಬಲ್ ಪ್ರೈಸ್ಗೆ ಕೊಡ್ತಿರ್ತಾರೆ. ನೀವು ಆದರೆ ತುಂಬ ವಸ್ತುಗಳನ್ನ ತೊಗೊಂಡ್ರೆ ನೀವು ಬಾರ್ಗೇನ್ ಮಾಡಿ ಕಮ್ಮಿ ಮಾಡಿಸ್ಕೋಬೋದು. ನನಗೆ ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ, ಈ ಥರ ಡಿಸೈನ್ ಇದೆ. ಜರ್ಮನ್ ಸಿಲ್ವರ್ ಪ್ಲೇಟು ಕುಂಕುಮ ಕೊಡೋದಕ್ಕೆ ಚೆಂದ ಕಾಣುತ್ತೆ ಅಂದ್ಬಿಟ್ಟು ತೊಗೊಂಡ್ಬರ್ತೀನಿ. ಫ್ರೆಂಡ್ಸ್, ಆಗಲೇ ಹೇಳಿದಾಗೆ ನಾನು ಶಾಪ್ ನೇಮ್ ಹೇಳ್ತೀನಿ ಅಂತ. ಮಲ್ಲೇಶ್ವರಮಲ್ಲೇ ನೀವು ಎಲ್ಲಿ ಸುದರ್ಶನ್ ಸಿಲ್ಕ್ಸ್ ಹತ್ರ ಹೋದರೆ ಆ ಸರ್ಕಲಿಂದ ಡೌನಲ್ಲಿ ಹೋದರೆ ಫ್ರೆಂಡ್ಸ್, ಅಲ್ಲಿ ಕನ್ನಿಕಾ ಬ್ಯಾಂಗಲ್ಸ್ ಅಂತ ಇದೆ. ಅದು ತುಂಬ ನಿಮಗೆ ಇದೆಲ್ಲ ಕೊಡ್ತಿರ್ತಾರೆ ನೋಡಿ ವೀಡಿಯೋಸಲ್ಲಿ, ಈವನ್ ಯೂಟ್ಯೂಬಲ್ಲೆಲ್ಲ ನಿಮಗೆ ಅದ್ರದ್ದು ಶೇರ್ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಶಾಪು. ಯಾರಾದ್ರೂ ನಮ್ಮ ಮನೆಗೆ ತುಂಬ ಐಟಮ್ಸ್ ತೊಗೋಬೇಕು, ಎಲ್ಲ ವರಮಹಾಲಕ್ಷ್ಮಿದು ಫುಲ್ ಸೆಟ್ಟು ನನಗೆ ಒಂದೇ ಕಡೆ ಸಿಗೋಂಗಬೇಕು, ಆ ಥರ ಒಂದು ಶಾಪ್ ನೋಡ್ತಾಯಿದ್ರೆ ಕನ್ನಿಕಾ ಬ್ಯಾಂಗಲ್ಸ್ ಇಸ್ ಬೆಸ್ಟ್ ಅಂತ ಹೇಳ್ತೀನಿ. ಈವನ್ ಪ್ರೈಸ್ ವೈಸ್ ನಿಮಗೆ ರೀಸನಬಲ್ ಮತ್ತು ಎಲ್ಲ ಥರ ಐಟಮ್ಸು ನಿಮಗೆ ಒಂದು ಸ್ಟಾಪ್ ಶಾಪಲ್ಲೇ ಸಿಕ್ಬಿಡುತ್ತೆ. ಆ ಥರ ಅದು ಕನ್ನಿಕಾ ಬ್ಯಾಂಗಲ್ಸು. ಬಟ್ ನನಗೆ ಗೊತ್ತಿರಲಿಲ್ಲ, ನಾನು ಹೋಗೋ ಮುಂಚೆ ನಾನೇ ಹೋಗಿ ಕಂಡಿಡ್ಕೊಂಡಿದ್ದು. ಆಮೇಲೆ ಬಂದು ನೋಡುವಾಗ ಯೂಟ್ಯೂಬಲ್ಲಿ ತುಂಬ ವ್ಲಾಗ್ಸ್ ಇತ್ತು ಅದ್ರ ಬಗ್ಗೆ. ಆಮೇಲೆ ನೋಡಿ ನನಗೆ ಗೊತ್ತಾಯಿತು, ಓಕೆ ಇಲ್ಲಿ ತುಂಬ ಹೋಗ್ತಿರ್ತಾರೆ ಜನ ಅಂತ. ಈ ಥರ ದೀಪ ಅಲ್ಲಿ ಕನ್ನಿಕಾ ಬ್ಯಾಂಗಲ್ಸಲ್ಲಿ ತೊಗೊಂಡೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಲ್ವಾ. ಇದು ಸೆಟ್ ಆಫ್ 2 ತೊಗೊಂಡಿದ್ದೀನಿ. ಆಮೇಲೆ ಈ ಥರ 2 ಇದೆ. ಸೆಟ್ ಆಫ್ 2 ತೊಗೊಂಡಿದ್ದೀನಿ ಫ್ರೆಂಡ್ಸ್, ಅವಾಗಲೇ ತೋರಿಸ್ನಲ್ಲ, ಅದೊಂದು ಇದೊಂದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ, ಮತ್ತು ನೋಡಿ ಡಿಸೈನ್ ಕೂಡ ತುಂಬ ಸ್ಟ್ರಾಂಗಾಗಿ ತುಂಬ ಚೆಂದ ಇದೆ ದೀಪ. ಇದೊಂದು ದೀಪ, ಇದು ಸೆಟ್ ಆಫ್ 2 ಬರುತ್ತೆ. ಈ ದೀಪ ತೊಗೊಂಡೆ. ಈ ದೀಪ ಬಂದು ನನಗೆ ಸೆಟ್ ಆಫ್ 2 ವಿತಿನ್ 3 ಆಯಿತು ಫ್ರೆಂಡ್ಸ್ ಅಷ್ಟೇ. ಬಟ್ ಕೆಲವೊಂದು ಅಂಗಡಿಯಲ್ಲಿ ನನಗೆ 3.5 ಹಿಂಗೆಲ್ಲ ಹೇಳಿದ್ರು, ಮತ್ತು ಅದು ಇನ್ನೂ ಚಿಕ್ಕ ಇತ್ತು, ವೆಯ್ಟು ಕೂಡ ಕಮ್ಮಿ ಇತ್ತು. ಮತ್ತು ಇನ್ನೂ ಕೆಲವೊಂದು ಕಡೆ ನನಗೆ ಇಷ್ಟ ಆಯಿತು, ಅಲ್ಲೇ ಆ ಸರೌಂಡಿಂಗ್ಸಲ್ಲೇ. ಬಟ್ ಅದು ತುಂಬ ಶಾರ್ಟ್ ಇತ್ತು ದೀಪ, ಅಲ್ಲಿ 2.6 ಹಿಂಗೆ ಹೇಳಿದ್ರು. ಬಟ್ ತುಂಬ ಚಿಕ್ಕದಿತ್ತು ದೀಪ, ಅದಕ್ಕೆ ನಾನು ತೊಗೊಂಡಿಲ್ಲ. ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಸ್ಟ್ರಾಂಗಾಗೂ ಇದೆ ಮತ್ತು ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ನಾನು ಇದನ್ನು ಮಲ್ಲೇಶ್ವರಮಲ್ಲೇ ತೊಗೊಂಡ್ಬಂದಿದ್ದು ಫ್ರೆಂಡ್ಸ್. ನೋಡಿ ಎಷ್ಟು ಚೆಂದ ಇದೆ. ಈ ಥರದ್ದೆಲ್ಲ ಹಬ್ಬದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಒಳ್ಳೆ ಲುಕ್ ಕೊಡುತ್ತೆ. ಏನು ಹೇಳೋದು, ಹಬ್ಬದ ಆ ಫೆಸ್ಟಿವಲ್ ಲುಕ್ಕು ಚೆಂದ ಕಾಣುತ್ತೆ. ನೋಡಿ ಈ ಥರ ಬರುತ್ತೆ. ಹಿಂಗೆ ಬಂದು ಲಾಸ್ಟಲ್ಲಿ ಬೆಲ್ಲಿದೆ ಈ ಥರ. ಸೆಟ್ ಆಫ್ 2 ಬಂದು ಇದು 150. ಸೆಟ್ ಆಫ್ 2 ಇದರಲ್ಲೇ ನಿಮಗೆ ತೋರಣದ್ದು ಎಲ್ಲ ಇತ್ತು, ಬಟ್ ನಂಗೆ ಆ ತೋರಣದ್ದೆಲ್ಲ ಅಷ್ಟು ಇಷ್ಟ ಅನಿಸಿಲ್ಲ, ನಾನು ತೊಗೊಂಡಿಲ್ಲ. ಅದಾದಮೇಲೆ ನೆಕ್ಸ್ಟು ಮಲ್ಲೇಶ್ವರಮಲ್ಲೇ ಇದೊಂದು ನೋಡಿ, ಇದಿಷ್ಟು ಚೆಂದ ಇದೆ ಗೊತ್ತಾ. ಆನೆದು ಇದರಲ್ಲಿ ನಿಮಗೆ ಗಿಳಿದು ಸಿಗುತ್ತೆ ಫ್ರೆಂಡ್ಸ್, ಬಟ್ ನನಗೆ ಆನೆ ಇಷ್ಟ ಆಗುತ್ತೆ. ಈವನ್ ಲಕ್ಷ್ಮಿ ಪಕ್ಕ ಎಲ್ಲ ಆನೆ ಇಡೋದು ಇದೆಲ್ಲ ಸಂಪ್ರದಾಯ ಅಲ್ವಾ, ಆ ಥರ ಅಂದ್ಬಿಟ್ಟು ನಾನು ಈ ಥರ ತೊಗೊಂಡೆ. ಇದು ಸೆಟ್ ಆಫ್ 2. ಇದು ಪ್ರೈಸು ನೆನಪಿಲ್ಲ ಫ್ರೆಂಡ್ಸ್ ನನಗೆ. ಇದನ್ನು ನಾನು ಸ್ಟ್ರೀಟ್ ಸೈಡೇ ತೊಗೊಂಡಿದ್ದು, ಕಮ್ಮಿನೇ ಇದ್ದಿರುತ್ತೆ, 200 and 300 ರೇಂಜ್ ಒಳಗಡೆ ಇರುತ್ತೆ. ಯಾಕೆಂದರೆ ಇದು ಸ್ವಲ್ಪ ಮಣ್ಣಿಂದು ಸ್ಟ್ರಾಂಗ್ ಆಗಿದೆ. ನೋಡಿ ಎಷ್ಟು ಚೆಂದ ಇದೆ ಡಿಸೈನು. ಇದಕ್ಕೂ ಕೂಡ ಲಾಸ್ಟಲ್ಲಿ ಬೆಲ್ಲಿದೆ. ಇದನ್ನು ಈವನ್ ನೀವು ರೆಗ್ಯುಲರ್ ಡೇಸಲ್ಲಿ ನಿಮ್ಮ ಹೊಸ್ಲಿಗೆ ಆ ಕಡೆ ಈ ಕಡೆ ಸೈಡ್ ಹಾಕ್ಬೋದು, ಬಾಗಿಲಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಏನಂದರೆ ಹಬ್ಬಕ್ಕೆ ನಾನು ವರಮಹಾಲಕ್ಷ್ಮಿ ಸಿಲ್ಕ್ಸಿಂದ ಸ್ಯಾರಿನ ತೊಗೊಂಡಿದ್ದೀನಿ ದೇವರಿಗೆ ಅಂತೇಳಿ. ಈ ಥರ ಸ್ಯಾರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ರೆಸ್ಟ್ ಆರೆಂಜ್ ಆ್ಯಂಡ್ ಬ್ರೌನಲ್ಲಿ ನಾನು ಇದು ಆ್ಯಕ್ಚುಲಿ ಟ್ರೆಂಡ್ ಇತ್ತಲ್ವಾ, ಇದು ಸ್ವಲ್ಪ ಇವಾಗೂ ಇದೆ, ಸ್ವಲ್ಪ ದಿನ ತುಂಬ ಟ್ರೆಂಡ್ ಇದು ಸ್ಯಾರಿ ಈ ಕಾಂಬಿನೇಷನು. ನಾನೇನು ಅಂದ್ಕೊಂಡು ಹೋಗಿರಲಿಲ್ಲ ಈ ಕಲರ್ ತೊಗೋಬೇಕಂತ, ಬಟ್ ಅಲ್ಲಿ ಹೋಗಿದ ತಕ್ಷಣ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್, ಹಾಗಾಗಿ ತೊಗೊಂಡೆ. ನೋಡಿ ಇದು ದೇವ್ರ ಸ್ಯಾರಿ ಎಲ್ಲ, ಹಾಗಾಗಿ ಟಚ್ ಮಾಡ್ಕೊಬಾರ್ದು ಅಂದ್ಬಿಟ್ಟು ಹಿಂಗೆ ತೋರಿಸ್ತಾ ಇದ್ದೀನಿ. ಈ ಥರ ಇದೆ. ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಹಬ್ಬಕ್ಕೆ ಅಂತೇಳಿ ದೇವ್ರಿಗೆ ಬಿಡಿಸೋದಕ್ಕೆ. ಡಸ್ಟ್ ಆರೆಂಜ್ ವಿತ್ ಬ್ರೌನ್ ಕಲರು. ಈ ಕಾಂಬಿನೇಷನ್ ಇರಲಿಲ್ಲ. ಮತ್ತು ಕೆಲವೊಬ್ರು ಅಂತಾರೆ ಬ್ರೌನ್ ಹಾಕ್ಬಾರ್ದು ಅಂತ, ಬ್ರೌನ್ ಬ್ಲ್ಯಾಕ್ ಇದು ಕಲರ್ಸ್ ಅಂತ. ಅಲ್ಲಿ ಶಾಪಲ್ಲೇ ಕೇಳಿದೆ, ಇಲ್ಲ ಮೇಡಮ್ ತಗೋತಾರೆ ವರಮಹಾಲಕ್ಷ್ಮಿಗೂ ಕೂಡ, ತಗೊಳ್ಳಿ ಏನಿಲ್ಲ ಅಂತಂದರು. ಇದರಲ್ಲೇ ನಿಮಗೆ ನಾನು ಅಲ್ಲಿ ನೋಡುವಾಗ ನನಗೆ ತುಂಬ ಕಲರ್ಸ್ ಇತ್ತು, ಒಂದು 6 to 7 ಕಲರ್ಸ್ ಇತ್ತು. ಪರ್ಪಲ್ ಮತ್ತು ಈ ಸ್ಫಟಿಕ ಕಲರ್ಸ್ ಹೇಳ್ತಾರಲ್ಲ ಆ ಥರದ್ದು. ಆಮೇಲೆ ರೆಸ್ಟ್ ಆರೆಂಜ್ಗೆ ಬಾರ್ಡರ್ ಬಂದು ಬ್ಲೂ ಇರೋದು, ಈ ಥರ ಎಲ್ಲ ತುಂಬ ವೆರೈಟೀಸ್ ಕಲರ್ಸ್ ಇತ್ತು. ಮತ್ತು ಇನ್ನೊಂದು ಏನು ಹೇಳ್ತಾರೆ, ಈ ಟೀಲ್ ಬ್ಲೂ ಹೇಳ್ತಾರಲ್ಲ ಆ ಥರ ಒಂದು ಕಲರ್, ಸೀ ಬ್ಲೂ ಆ ಥರ ಕೈಂಡ್
ಅದು ಚೆನ್ನಾಗಿತ್ತು. ಅದರಲ್ಲಿ ಇದರಲ್ಲೂ ಫೈನಲ್ ಮಾಡಿ ನಾನು ಅದ್ರ ಫೋಟೋನು ಹಾಕಿರ್ತೀನಿ ನೋಡಿ. ಇದರಲ್ಲೂ ಫೈನಲ್ ಮಾಡಿ ನಾನು ಇದು ತೊಗೊಂಡೆ. ಆ ಬ್ಲೂ ಶೇಡ್ಸಲ್ಲಿ ಇದೆ ನನ್ನ ಹತ್ರ ಸ್ಯಾರೀಸು. ಬಟ್ ಈ ಥರ ಅಂದರೆ ಇದು ನಿಮಗೆ ನೋಡೋಕ್ಕೆ ಇಲ್ಲಿ ಇಷ್ಟು ಸಿಂಪಲ್ಲಾಗಿ ಅನಿಸ್ತಾ ಇದೆ, ಬಿಕಾಸ್ ಇದು ನಾರ್ಮಲ್ ಡೇ ಲೈಟ್ ಥರ ಇದೆಲ್ಲ ಅದಕ್ಕೆ. ಬಟ್ ಒಟ್ಟು ತುಂಬ ಎಲ್ಲ ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡ್ರೆ ತುಂಬ ರಿಚಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಸಖತ್ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಈವನ್ ಪಲ್ಲು ಬ್ಲೌಸಲ್ಲೆಲ್ಲ ತುಂಬ ಜರಿ ಇದೆ, ಪಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಅದಾದಮೇಲೆ ಅಲ್ಲೆಲ್ಲ ನಾನು ಇನ್ನೊಂದು ಸಿಂಪಲ್ ಸ್ಯಾರಿ ತೊಗೊಂಡೆ. ಸಲನೇ ನಾನು ಇನ್ನೊಂದು ಸಿಂಪಲ್ ಸ್ಯಾರಿ ತೊಗೊಂಡೆ. ಇದು ಕಾಟನ್ ಸ್ಯಾರಿ ಫ್ರೆಂಡ್ಸ್, ಇದು ಚೆಂದ ಇದೆ. ಈ ಥರ ಚಿಕ್ಕ ಬಾರ್ಡ್ರಲ್ಲಿ ಬರುತ್ತೆ. ಇವಾಗೆಲ್ಲ ಆಫರ್ಸ್ ನಡೀತಿದೆ ಫ್ರೆಂಡ್ಸ್. ನಾವು ಹೋದಾಗ ಏನಷ್ಟು ಆಫರ್ಸ್ ಇದ್ದಿಲ್ಲ ಇವಾಗ ಅನಿಸ್ತಾ ಇದೆ ನಾನು ಸ್ವಲ್ಪ ಲೇಟಾಗಿ ಹೋಗಿ ತಗೋಬೇಕಿತ್ತು, ಆಷಾಢ ಸೇಲೆಲ್ಲ ಇರ್ತಾಯಿತ್ತು ಅಂತ. ಬಟ್ ಇಟ್ಸ್ ಓಕೆ, ಬೇಗನೆ ಹೋಗಿ ತಂದುಬಿಟ್ವಿ, ಟೈಮ್ ಇದ್ದಿಲ್ಲ ಅಂದ್ಬಿಟ್ಟು. ನಾನು ಯಾವಾಗೂ ಸುದರ್ಶನ್ ಸಿಲ್ಕ್ಸಲ್ಲೇ ಫ್ರೆಂಡ್ಸ್ ಅಂದರೆ ಆದಷ್ಟು ಸ್ಯಾರೀಸ್ ಎಲ್ಲ ಈವನ್ ಮದುವೆಯಿಂದ ಹಿಡಿದು ಎಲ್ಲದಕ್ಕೂ ಅಲ್ಲೇ ತೊಗೊಂಡಿರೋದು. ಇವಾಗ ನೋಡೋಣ, ಯಾವಾಗಲೂ ಅಲ್ಲೇ ಹೋಗ್ತೀವಲ್ಲ, ಒಂದು ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಹೋಗಿಲ್ಲ. ಅದಾದಮೇಲೆ ಇದು ಫ್ರೆಂಡ್ಸ್ ಏನಿದು ಬ್ಲೌಸ್ ಪೀಸಸ್ಸು ಸೆಟ್ ಆಫ್ 20 ಬರುತ್ತೆ. 1000+ ಆಯಿತು ಫ್ರೆಂಡ್ಸ್ ನನಗಿದು. ಚೆನ್ನಾಗಿದೆ ಬ್ಲೌಸು. ಇದು ಬಂದು ನಾನು ಯೂಶ್ವಲಾಗಿ ಸುದರ್ಶನ್ ಸಿಲ್ಕ್ಸ್ ಹೋದರೆ ಅಲ್ಲೇ ಇರುತ್ತೆ, ಅಲ್ಲೇ ತೊಗೊಬಿಡ್ತಾಯಿದ್ದೆ. ಬಟ್ ಈ ಟೈಮ್ ವರಮಹಾಲಕ್ಷ್ಮಿ ಹೋಗಿದ್ದರಿಂದ ಅಲ್ಲೇ ನೋಡಿ ಸುವರ್ಣ ಸಿಲ್ಕ್ಸ್ ಅಂತ ಒಂದು ಚಿಕ್ಕದೊಂದು ಅಂಗಡಿ ಇತ್ತು, ಬಟ್ಟೆ ಅಂಗಡಿನೇ. ಅದನ್ನು ಅಲ್ಲಿ ಆಚೆ ಎಲ್ಲ ಇಟ್ಟಿದ್ರು, ಕಾಣಿಸ್ತಾ ಇತ್ತು. ಸರಿ ಇಲ್ಲೇ ತೊಗೊಬಿಡೋಣ ಅಂತೇಳಿ ಇದನ್ನು ತೊಗೊಂಡು. ಇದು ಸೆಟ್ ಆಫ್ 20 ಬರುತ್ತೆ ಆ್ಯಕ್ಚುಲಿ, ಬಟ್ ಇದರಲ್ಲಿ 19 ಇದೆ, ಅವ್ರು ಹೇಳ್ಬಿಟ್ಬಿಟ್ಟು. ಸೊ ಇದಿಷ್ಟು ಫ್ರೆಂಡ್ಸ್ ನಂದು ವರಮಹಾಲಕ್ಷ್ಮಿ ಶಾಪಿಂಗು. ಇನ್ನೂ ಇದೆ, ಬ್ಯಾಂಗಲ್ಸ್ ತೊಗೋಬೇಕು ಬರೋರಿಗೆಲ್ಲ ಕೊಡೋದಕ್ಕೆ, ಮತ್ತು ರಿಟರ್ನ್ ಗಿಫ್ಟ್ಸು ಈ ಥರದ್ದೆಲ್ಲ ಆರ್ಡ್ರ್ ಮಾಡಬೇಕು. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಈ ಕಂಟೆಂಟ್ ಅಂತ ಅನ್ಕೋತೀನಿ. ನಾನು ಎಲ್ಲ ಪ್ರಾಡಕ್ಟೂ ಆದಷ್ಟು ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬೇರೆದೆಲ್ಲ ಎಲ್ಲೆಲ್ಲಿ ತೊಗೊಂಡೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದೆಲ್ಲ. ಬಟ್ ಆನ್ಲೈನಲ್ಲಿ ತೊಗೊಂಡಿದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ತೊಗೋಬೋದು. ಬಟ್ ತುಂಬ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟ್ಸು, ಕ್ವಾಲಿಟಿ ವೈಸ್ ಇರಲಿ, ಮತ್ತು ಆ ಪ್ರೈಸಿಗೆ ರೀಸನಬಲ್ ಕರೆಕ್ಟಾಗಿದೆ. ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಫಾಲೋ ಮಾಡಿ, ಇನ್ಮೇಲಿಂದ ಚಂದ ನನಗೆ ತುಂಬ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ರೆಗ್ಯುಲರಾಗಿ ವ್ಲಾಗ್ಸ್ ಹಾಕ್ತೀನಿ, ನೀವು ರೆಗ್ಯುಲರಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಿದ್ರೆ ಯಾರಾದ್ರೂ. ಅದ್ರ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.